ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಭಾವನೆಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆ ಅವರ ಮನೆಯ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿರುವುದು. ಸತೀಶ್ ಜಾರಕಿಹೊಳಿ ಅವರ ಸಹೋದರಿಯ ಪತಿ ಮಂಜುನಾಥ್ ಅವರು ಅಬಕಾರಿ ಇಲಾಖೆಯ ಅಧಿಕಾರಿ. ಅವರ ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತರು ಮಂಜುನಾಥ್ ಅವರು, ಸತೀಶ್ ಜಾರಕಿಹೊಳಿ ಅವರ ಸಹೋದರಿಯ ಪತಿ ವೈ ಮಂಜುನಾಥ್ ಬೆಳಗಾವಿಯ ದೂರದರ್ಶನ ಕೇಂದ್ರದಲ್ಲಿ ಅವರ ಮನೆ ಇದೆ. ಆ ಮನೆಯ ಮೇಲೆ ದಾಳಿ ಮಾಡಿದ್ದಾರೆ. ಒಟ್ಟು 6 ಕಡೆ ದಾಳಿಯಾಗಿದೆ. ಬೆಂಗಳೂರಿನ ಇಡಿ ಅಧಿಕಾರಿಗಳು ದಾಳಿ ಮಾಡಿರು. ಕಳೆದ ಹಲವು ವರ್ಷಗಳಿಂದ ಅಬಕಾರಿ ಇಲಾಖೆಯಲ್ಲಿ ಕರ್ತವ್ಯದಲ್ಲಿದ್ದಾರೆ ಮಂಜುನಾಥ್ ಅವರು. 10ಕ್ಕೂ ಹೆಚ್ಚು ಅರೆಸೇನಾ ಪಡೆಯ ಭದ್ರತೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿರು. ಯಾವ ಕೇಸು ಅನ್ನುವಂಥ ಸ್ಪಷ್ಟತೆ ಈ ಕ್ಷಣದವರೆಗೂ ಕೂಡ ಲಭ್ಯವಾಗಿಲ್ಲ. ಸದ್ಯ ಅವರ ಮನೆಯ ಮೇಲೆ ದಾಳಿ ಮಾಡಿರುವಂತಹ ಅಧಿಕಾರಿಗಳು ಪರಿಶೀಲನೆಯನ್ನು ಮುಂದುವರಿಸಿದ್ದಾರೆ. ಇನ್ನು ಈ ಮಂಜುನಾಥ್ ಅವರು ಬಳ್ಳಾರಿಯ ಮಾಜಿ ಸಂಸದ ದೇವೇಂದ್ರಪ್ಪ ಅವರ ಪುತ್ರ. ಬಿಜೆಪಿಯ ಮಾಜಿ ಸಂಸದರು ದೇವೇಂದ್ರಪ್ಪ ಅವರ ಪುತ್ರ ಇವರು. ಬೆಳಗಾವಿ, ಮೈಸೂರು, ಬೆಂಗಳೂರು, ಅರಸೀಕೆರೆ ಸೇರಿ ಒಟ್ಟು 6 ಕಡೆ ದಾಳಿಯಾಗಿದೆ. ಮಂಜುನಾಥ್ ಅವರಿಗೆ ಸೇರಿದಂತ ಅಪಾರ್ಟ್ಮೆಂಟ್ಗಳ ಮೇಲೆ ದಾಳಿಯಾಗಿದೆ. ಮೈಸೂರಲ್ಲಿರೋ ಮಂಜುನಾಥ್ ಅವರ ಸ್ನೇಹಿತೆಯ ಮನೆಯ ಮೇಲೂ ಕೂಡ ದಾಳಿಯಾಗಿದೆ. ಬಳ್ಳಾರಿಯಲ್ಲೂ ಕೂಡ ದಾಳಿಯಾಗಿದೆ. ಅಥಣಿ ತಾಲೂಕಿನ ಐನಾಪುರ ಗ್ರಾಮದ ಮಂಜುನಾಥ್ ಅವರ ಸ್ನೇಹಿತರ ಮನೆಯ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೇನಾಮಿ ಹೆಸರಲ್ಲಿ ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅನ್ನೋ ಆರೋಪ. ಪರ್ಟಿಕ್ಯುಲರ್ ಆಗಿ ಯಾವ ಕೇಸು ಅನ್ನುವಂಥ ಸ್ಪಷ್ಟತೆ ಈ ಕ್ಷಣದವರೆಗೂ ಕೂಡ ಸಿಕ್ಕಿಲ್ಲ. ಅಕ್ರಮ ಆಸ್ತಿ ಮತ್ತು ಇಲ್ಲೀಗಲ್ ಟ್ರಾನ್ಸಾಕ್ಷನ್, ಈ ಕಾರಣಕ್ಕಾಗಿ ದಾಳಿಯಾಗಿದೆ ಅನ್ನುವಂಥ ಮಾಹಿತಿ ಪ್ರಾಥಮಿಕವಾಗಿ ಲಭ್ಯ ಆಗ್ತಾ ಇದೆ. ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅನ್ನುವಂಥ ಡೀಟೇಲ್ ಲಭ್ಯ ಆಗಿರೋದು. ಇಡಿ ಯಾವಾಗ ದಾಳಿ ಮಾಡುತ್ತೆ ಅಂತಂದ್ರೆ ಇಲ್ಲೀಗಲ್ ಟ್ರಾನ್ಸಾಕ್ಷನ್ನು, ವಿದೇಶ ವ್ಯವಹಾರ, ಇಂಥ ಆರೋಪಗಳಿದ್ದಂಥ ಸಂದರ್ಭದಲ್ಲಿ ಇಡಿ ಎಂಟ್ರಿ ಆಗುತ್ತೆ. ಇದು ಯಾವ ಪರ್ಟಿಕ್ಯುಲರ್ ಕೇಸು ಅನ್ನುವಂಥ ಸ್ಪಷ್ಟತೆ ಈ ಕ್ಷಣದವರೆಗೂ ಕೂಡ ಸಿಗ್ತಾ ಇಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ, ಬೆಳಗಾವಿ ಪ್ರತಿನಿಧಿ ಅನಿಲ್ ನೇರ ಸಂಪರ್ಕದಲ್ಲಿ. ಅನಿಲ್, ಕೇಸ್ನ ಬಗ್ಗೆ ಏನಾದರೂ ಸ್ಪಷ್ಟತೆ ಸಿಗ್ತಾ ಇದೆಯಾ? ಪರ್ಟಿಕ್ಯುಲರ್ ಕೇಸ್ ಯಾವುದು, ಯಾವ ಕಾರಣಕ್ಕಾಗಿ ದಾಳಿಯಾಗಿದೆ ಅಂತ? ಹೌದು ರಕ್ಷತ್, ಏನು ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತರಾಗಿರ್ತಕ್ಕಂಥ ವೈ ಮಂಜುನಾಥ್ ಅವರ ಮೇಲೆ ಈಗ ಇಡಿ ರೇಡ್ ಆಗಿರುವಂಥದ್ದು. ಬೆಳಿಗ್ಗೆ 6 ಗಂಟೆಗೆ ಬೆಂಗಳೂರಿನ ಇಡಿ ಅಧಿಕಾರಿಗಳು ಈ ಒಂದು ದಾಳಿಯನ್ನು ಮಾಡಿರುವಂಥದ್ದು. ಬೆಳಗಾವಿಯ ದೂರದರ್ಶನ ಕೇಂದ್ರದಲ್ಲಿರ್ತಕ್ಕಂತಹ ವೈ ಮಂಜುನಾಥ್ ಮನೆ ಸೇರಿ 6 ಕಡೆ, ರಾಜ್ಯದ 6 ಕಡೆ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಪರ್ಟಿಕ್ಯುಲರ್ ಆಗಿ ಇವರು ರಾಜಕೀಯ ಹಿನ್ನೆಲೆ, ಇವರಿಗೆ ಇರುವ ಹಿನ್ನೆಲೆ ಅಂದರೆ ಒಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಭಾವ, ಅದ್ರ ಜೊತೆಗೇನೆ ಮಾಜಿ ಸಂಸದ ದೇವೇಂದ್ರಪ್ಪ ಅವರ ಪುತ್ರ ಆಗಿರೋ ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರು ಯಾರು ಕೂಡ ಬದ್ಧತೆಗೆ ಬಂದಿಲ್ಲ, ಬದಲಾಗಿ ಅರೆಸೇನಾ ಪಡೆ ಭದ್ರತೆಗೆ ಬಂದಿರುವಂಥದ್ದು. ಬೆಳಗಾವಿಯ ದೂರದರ್ಶನ ಕೇಂದ್ರದಲ್ಲಿರ್ತಕ್ಕಂಥ ಅವರ ಮನೆ ಮೇಲೆ 10ಕ್ಕೂ ಅಧಿಕ ಅರೆಸೇನಾ ಪಡೆ ಅಧಿಕಾರಿಗಳು ಕೂಡ ಅವರ ಭದ್ರತೆಯಲ್ಲಿ ಈ ಒಂದು ದಾಳಿ ನಡೆದಿರುವಂಥದ್ದು. ಡಿವೈಎಸ್ಪಿ ದರ್ಜೆ ಅಧಿಕಾರಿಗಳು 6 ಕಡೆ ಈ ಒಂದು ದಾಳಿಯನ್ನು ಮಾಡಿರುವಂಥದ್ದು. ಅದ್ರ ಜೊತೆಗೇನೆ ಈ ದಾಳಿಗೆ ಈಗ ಬಂದ ಮಾಹಿತಿ ಪ್ರಕಾರ ಬೇನಾಮಿಯಾಗಿ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಇಲ್ಲಿಗಲ್ ಆಗಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಮೈಸೂರಲ್ಲಿರ್ತಕ್ಕಂಥ ಅವರ ಆಪ್ತರಾಗಿರ್ಬೋದು, ಐನಾಪುರದಲ್ಲಿ ಇರ್ತಕ್ಕಂಥ ಆಪ್ತರಾಗಿರ್ಬೋದು, ಅವರೆಲ್ಲರೂ ಮನೆ ಮೇಲೂ ಕೂಡ ಈಗ ದಾಳಿ ಆಗಿರುವಂಥದ್ದು. ಬೆಳಗಿನ ಜಾವ ಬೆಳಗಾವಿ ದೂರದರ್ಶನ ಕೇಂದ್ರದಲ್ಲಿ ಅವರು ಇರಲಿಲ್ಲ. ಅಧಿಕಾರಿಗಳು ದಾಳಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಇರಲಿಲ್ಲ, ಅವರ ಕುಟುಂಬ ಸದಸ್ಯರು ಮಾತ್ರ ಇದ್ರು. ನಿನ್ನೆ ಅವರು ಮಂಜುನಾಥ್ ಅವರು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಅಪಾರ್ಟ್ಮೆಂಟ್ಗೆ ಬೆಂಗಳೂರಿಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಜೊತೆ ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ತಂಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಹೀಗಾಗಿ ಕಳೆದ 15 ವರ್ಷಗಳಿಂದ ಬೆಳಗಾವಿಯ ಅಬಕಾರಿ ಇಲಾಖೆಯ ಅಧಿಕಾರಿಯಾಗಿ ಅವರು ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಪ್ರಮೋಷನ್ ಆಗಿ ಹೆಚ್ಚುವರಿ ಆಯುಕ್ತರಾಗಿ ಕೂಡ ಕೆಲಸವನ್ನು ಮಾಡ್ತಿರುವಂಥದ್ದು. ಏಕಾಏಕಿ ಸರ್ಕಾರಿ ಇಲಾಖೆ ಅಧಿಕಾರಿ ಮೇಲೆ ಇಡಿ ರೇಡ್ ಆಗ್ತಿರೋದು ಸಹಜವಾಗಿ ಸಾಕಷ್ಟು ಚರ್ಚೆಗೆ ಕೂಡ ಕಾರಣವಾಗಿರುವಂಥದ್ದು. ಯಾಕಂದರೆ ಇವರ ಭಾವನೆ ಈಗ ಸತೀಶ್ ಜಾರಕಿಹೊಳಿ ಏನು ಇದ್ದಾರೆ ಅವರು ಕೂಡ ಲೋಕೋಪಯೋಗಿ ಕರ್ನಾಟಕ ಸರ್ಕಾರದ ಪ್ರಭಾವಿ
ಖಾತೆಯನ್ನು ಹೊಂದಿರತಕ್ಕಂಥ ಲೋಕೋಪಯೋಗಿ ಸಚಿವರು ಕೂಡ ಇರುವಂಥದ್ದು. ಹೀಗಾಗಿ ಏಕಾಏಕಿ ಈಗ ಮಂಜುನಾಥ್ ಅವರ ಮನೆ ಮೇಲೆ ಅಂದರೆ ಅವರ ಮನೆ ಸೇರಿದಂತೆ ಒಟ್ಟು 6 ಕಡೆ ಈಗ ದಾಳಿ ಆಗಿರುವಂಥದ್ದು, ತಪಾಸಣೆ ಕೂಡ ಮಾಡುವ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಒಟ್ಟು 6 ಕಡೆ ಅಂದರೆ ಬೆಂಗಳೂರು, ಮೈಸೂರು, ಅರಸೀಕೆರೆ ಸೇರಿದಂತೆ ಸಾಕಷ್ಟು ಕಡೆ ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ರಕ್ಷಿತ್, ಇದು ಬೆಳಗಾವಿಯ ದೂರದರ್ಶನ ಕೇಂದ್ರದಲ್ಲಿ ಇರ್ತಕ್ಕಂಥ ಮಂಜುನಾಥ್ ಅವರ ಮನೆ ಆಗಿರುವಂಥದ್ದು. ಹೀಗಾಗಿ ಒಟ್ಟು ಬೆಳಿಗ್ಗೆ ಗೋವಾದಿಂದ 3 ಗಾಡಿಗಳು ಕೂಡ ಇಡಿ ಅಧಿಕಾರಿಗಳನ್ನು ಕರೆದುಕೊಂಡು ಬಂದಿರ್ತಕ್ಕಂಥ 3 ಗಾಡಿಗಳು ಬಂದು ದೂರದರ್ಶನ ಕೇಂದ್ರದಲ್ಲಿ ಇರ್ತಕ್ಕಂಥ ಮನೆ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಈಗ ಒಟ್ಟು ಈ ಪರ್ಟಿಕ್ಯುಲರ್ ಆಗಿ ಯಾವ ಕೇಸ್ ಆಧಾರದ ಮೇಲೆ ದಾಳಿ ಆಗಿದೆ ಅಂತೇಳಿ ಇನ್ನೂವರೆಗೂ ಕೂಡ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಬಿಟ್ಕೊಡ್ತಾ ಇಲ್ಲ. ಅದ್ರ ಜೊತೆಗೇನೆ ಈ ಸಂಜೆ ಅಥವಾ ನಾಳೆ ಈ ಒಂದು ಏನು ಪತ್ರಿಕಾ ಪ್ರಕಟಣೆ ಹೊರಡಿಸುವ ಸಾಧ್ಯತೆ ಇರುವಂಥದ್ದು. ಆದರೆ ಸತೀಶ್ ಜಾರಕಿಹೊಳಿ ಆಪ್ತರ ಹಾಗೂ ಮಾಜಿ ಸಂಸದ ಪುತ್ರ ಆಗಿರೋ ಹಿನ್ನೆಲೆಯಲ್ಲಿ ರಾಜಕೀಯ ಹಿನ್ನೆಲೆ ಏನಾದರೂ ಇದೇನಾ ಅನ್ನುವಂತಹ ಅನುಮಾನಗಳು ಕೂಡ ಚರ್ಚೆಗಳು ಕೂಡ ನಡೀತಿರುವಂಥದ್ದು. ಹೀಗಾಗಿ ಒಟ್ಟು ಈಗ 6 ಕಡೆ ದಾಳಿ ಆಗಿರುವಂಥದ್ದು. ಅಧಿಕಾರಿಗಳು ತಪಾಸಣೆಯನ್ನು ಕೂಡ ತೀವ್ರಗೊಳಿಸಿರುವಂಥದ್ದು. ಬೆಂಗಳೂರಿನಲ್ಲಿರ್ತಕ್ಕಂಥ ಅವರ ಮನೆ ಮೇಲೂ ಕೂಡ ಬೆಂಗಳೂರಿನ ಇಡಿ ಅಧಿಕಾರಿಗಳು ಈಗಾಗಲೇ ಹೋಗಿ ದಾಳಿಯನ್ನು ಮಾಡ್ತಿರುವಂಥದ್ದು. ಅಲ್ಲಿರ್ತಕ್ಕಂಥ ಮಾಹಿತಿ ಹಾಗೂ ದಾಖಲೆಗಳನ್ನು ಪರಿಶೀಲಿಸುವ ಕಾರ್ಯವನ್ನು ಕೂಡ ಮಾಡ್ತಿರುವಂಥ. ಸಹಜವಾಗಿ 15 ವರ್ಷಗಳಿಂದ ಹಿರಿಯ ಅಧಿಕಾರಿ ಆಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಬೇನಾಮಿ ಆಸ್ತಿಯನ್ನು ಮಾಡಿದ್ದಾರೆ ಅನ್ನುವಂಥ ಅನುಮಾನ ಇರುವ ಹಿನ್ನೆಲೆಯಲ್ಲಿ ಎಲ್ಲ ದಾಖಲೆಗಳನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಅವರ ಆಪ್ತರು ಯಾರು ಇದ್ದಾರೆ ಅವರ ಮನೆ ಈ ಹಿಂದೆ ಇವ್ರ ಮೇಲೆ ಏನಾದರೂ ಆರೋಪ ಕೇಳಿಬಂದು ಪರಿಶೀಲಿಸುವ ಕೆಲಸವನ್ನು ಕೂಡ ಬೇರೆ ತನಿಖಾ ಏಜೆನ್ಸಿಗಳೇನಾದರೂ ದಾಳಿ ಮಾಡಿದ್ವಾ? ಯಾಕಂತಂದ್ರೆ ಇಡಿ ಏಕಾಏಕಿ ದಾಳಿ ಮಾಡಲ್ಲ. ಮನಿ ಲಾಂಡ್ರಿಂಗು, ವಿದೇಶಿ ವ್ಯವಹಾರ, ಈ ರೀತಿಯ ಗಂಭೀರ ಆರೋಪಗಳಿದ್ದಾಗ ಇಡಿ ಎಂಟ್ರಿ ಆಗುತ್ತೆ. ಹಿಂದೆ ಏನಾದರೂ ತನಿಖಾ ಏಜೆನ್ಸಿಗಳ ರೇಡ್ ಮಾಡಿತ್ತಾ ಇವ್ರ ಮನೆ ಮೇಲೆ, ಅಥವಾ ಇವರ ಮೇಲೆ ಆರೋಪಗಳೇನಾದರೂ ಕೇಳಿ ಬಂದಿತ್ತಾ? ಹೌದು ರಕ್ಷಿತ್, ಬೆಳಗಾವಿಯಲ್ಲಿ ಸಾಕಷ್ಟು ಇಡಿ ರೇಡ್ಗಳಾಗಿದ್ದಾವೆ. ಆದರೆ ಸ್ಥಳೀಯ ಪೊಲೀಸರನ್ನ ಇಟ್ಕೊಂಡು ರೇಡನ್ನು ಮಾಡ್ತಾ ಇದ್ರು. ಆದರೆ ಈಗ ಅರೆ ಸೇನಾ ಪಡೆಯ ಅಧಿಕಾರಿಗಳನ್ನ ಇಟ್ಕೊಂಡು, ಅರೆ ಸೇನಾ ಪಡೆಯ ಸೇನೆ ಅಧಿಕಾರಿಗಳನ್ನ ಇಟ್ಕೊಂಡು ಈಗ ದಾಳಿ ಮಾಡಿರೋ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಮನಿ ಲಾಂಡ್ರಿಂಗ್ ಅಂದರೆ ಮನಿ ಟ್ರಾನ್ಸಾಕ್ಷನ್, ವಿದೇಶದಿಂದ ಏನಾದರೂ ಹಣದ ವ್ಯವಹಾರ ಆಗಿದೆಯಾ ಅನ್ನುವಂಥ ಅನುಮಾನಗಳು ಸಹಜವಾಗಿ ಮೂಡ್ತಿರುವಂಥದ್ದು. ಆದರೆ ಹಿಂದೆ ಕರ್ನಾಟಕದಲ್ಲಿ ಲೋಕಾಯುಕ್ತ ಆಗಿರ್ಬೋದು, ACB ಆಗಿರ್ಬೋದು, ಯಾವುದೇ ಕೂಡ ಇವರ ಮನೆ ಮೇಲೆ ಈವರೆಗೂ ದಾಳಿ ಆದ ಮಾಹಿತಿ ಇಲ್ಲ. ಆದರೆ ಏಕಾಏಕಿ ಈಗ ಇಡಿ ರೈಡ್ ಆಗಿರುವ ಹಿನ್ನೆಲೆಯಲ್ಲಿ ವಿದೇಶದಿಂದ ಏನಾದರೂ ಅಕ್ರಮವಾಗಿ ಹಣದ ವ್ಯವಹಾರವನ್ನು ಮಾಡಿದ್ದಾರಾ ಅನ್ನುವಂಥ ಅನುಮಾನಗಳು ಕೂಡ ಈಗ ದಟ್ಟ ಆಗ್ತಿದೆ. ಈಗ ಈ ಸಂಬಂಧಪಟ್ಟಂಗೆ ಇಡಿ ಅಧಿಕಾರಿಗಳೇ ಸ್ಪಷ್ಟನೆ ನೀಡಬೇಕು. ನಾವು ಕೂಡ ಇಡಿ ಅಧಿಕಾರಿಗಳನ್ನ ಸಂಪರ್ಕಿಸಿದಾಗ ನಾವು ಪ್ರಕಟಣೆಯನ್ನು ಹೊರಡಿಸ್ತೀವಿ, ಹೊರತಾಗಿ ಯಾವುದೇ ರೀತಿಯ ಬೈಟ್ಗಳನ್ನು ಕೊಡೋದಿಲ್ಲ ಅನ್ನುವಂತಹ ಮಾಹಿತಿಯನ್ನು ಇಡಿ ಅಧಿಕಾರಿಗಳು ನೀಡ್ತಿರುವಂಥದ್ದು. ಆದರೆ ರಾಜ್ಯದಲ್ಲಿ ಬೆಳಗಾವಿಯಲ್ಲಿ ಸುದೀರ್ಘ 15 ವರ್ಷಗಳಿಂದ ಇವರು ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಅಪರ ಆಯುಕ್ತರು ಆಗಿದ್ದರು, ಹೆಚ್ಚುವರಿ ಆಯುಕ್ತರಾಗಿ ಕೂಡ ಆಗಿರುವಂಥದ್ದು, ಹಿಂದೆ SP ಕೂಡ ಆಗಿದ್ದರು. ಹೀಗಾಗಿ 15 ವರ್ಷಗಳಿಂದ ಕೂಡ ಲೋಕಾಯುಕ್ತ ಆಗಲಿ, ACB ಆಗಲಿ ಯಾವುದೇ ಕೂಡ ದಾಳಿ ಆಗಿರಲಿಲ್ಲ. ಈಗ ಸುದ್ದಿ ಆಗ್ತಿರೋದು ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಅವರ ಭಾವ ಇದ್ದಾರೆ. ಜೊತೆಗೇನೆ ಈ ಇಡಿ ಅಧಿಕಾರಿಗಳು ಏಕಾಏಕಿ ದಾಳಿ ಮಾಡಿರೋ ಹಿನ್ನೆಲೆಯಲ್ಲಿ ವಿದೇಶದ ಜೊತೆಗೆ ಏನಾದರೂ ವ್ಯವಹಾರದ ಲಿಂಕ್ ಇದೆನಾ ಅನ್ನುವಂಥ ಆಧಾರದ ಮೇಲೆ ಈಗ ಈ ಪರಿಶೀಲನೆ ಮಾಡುವ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಅನಿಲ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.